ಎಲ್ಲರಿಗೂ ನಮಸ್ಕಾರ. ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಈ ಘಟಕಕ್ಕೆ ಸಂಬಂಧಿಸಿದ ಸಮಸ್ಯೆಯೊಂದನ್ನು ಬಿಡಿಸೋಣ. ಸಮಸ್ಯೆಯು ಈ ರೀತಿಯಾಗಿದೆ. 18 ಸೆಂಟಿಮೀಟರ್ ಎತ್ತರ ಮತ್ತು 7 ಸೆಂಟಿಮೀಟರ್ ಪಾದದ ವ್ಯಾಸವನ್ನು ಹೊಂದಿರುವ ಒಂದು ಮರದ ಸಿಲಿಂಡರಿನಿಂದ ಸಿಲಿಂಡರಿನಷ್ಟೇ ತ್ರಿಜ್ಯವನ್ನು ಹೊಂದಿರುವ ಅರ್ಧಗೋಳ ಮತ್ತು ಶಂಕುವಿನ ಆಕೃತಿಗಳನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಕೊರೆದು ತೆಗೆಯಲಾಗಿದೆ. ಶಂಕುವಿನ ಎತ್ತರ 12 ಸೆಂಟಿಮೀಟರ್ ಆದರೆ ಉಂಟಾದ ಘನಾಕೃತಿಗೆ ಬಣ್ಣ ಹಚ್ಚಲು ಪ್ರತಿ ಚದರ ಸೆಂಟಿಮೀಟರ್ಗೆ 2.5 ರೂಪಾಯಿಯಂತೆ ತಗಲುವ ವೆಚ್ಚವನ್ನು ಕಂಡುಹಿಡಿಯಿರಿ. ಮಕ್ಕಳೇ, ಇಲ್ಲಿ ಒಂದು ಆಕೃತಿಯನ್ನು ಕೊಟ್ಟಿದ್ದಾರೆ, ಸಿಲಿಂಡರ್ನ ಆಕೃತಿ. ಈ ಸಿಲಿಂಡರ್ನ ಆಕೃತಿಯ ಎತ್ತರ 18 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಜೊತೆಗೆ ಇದರ ಪಾದದ ವ್ಯಾಸವನ್ನು ಕೊಟ್ಟಿದ್ದಾರೆ, ವ್ಯಾಸ 7 ಸೆಂಟಿಮೀಟರ್ ಆಗಿದೆ ಅಂತ. ಮಕ್ಕಳೇ, ಈ ರೀತಿಯ ಸಮಸ್ಯೆಗಳನ್ನು ಕೊಟ್ಟಾಗ ವ್ಯಾಸ ಮತ್ತು ತ್ರಿಜ್ಯ ಈ ಎರಡೂ ಪದಗಳ ನಡುವಿನ ಅಂತರದ ಬಗ್ಗೆ ಸ್ವಲ್ಪ ಎಚ್ಚರವಾಗಿರಬೇಕು. ಕೆಲವು ಸಮಸ್ಯೆಗಳಲ್ಲಿ ತ್ರಿಜ್ಯ ಅಂತ ಕೊಡ್ತಾರೆ, ಆಗ ಅದೇ ಬೆಲೆಯನ್ನು ನೇರವಾಗಿ ತೆಗೆದುಕೊಂಡು ನಾವು ಸೂತ್ರಕ್ಕೆ ಹಾಕೊಂಡು ಮಾಡಬಹುದು. ಆದರೆ ಕೆಲವು ಬಾರಿ ಈ ರೀತಿಯಾಗಿ ವ್ಯಾಸ ಅಂತ ಕೊಟ್ಟುಬಿಡ್ತಾರೆ, ಆಗ ನಾವು ವ್ಯಾಸವನ್ನು ಇಟ್ಕೊಂಡು ಲೆಕ್ಕ ಮಾಡೋದಕ್ಕೆ ಸಾಧ್ಯವಿಲ್ಲ. ಮೊದಲು ತ್ರಿಜ್ಯವನ್ನು ಕಂಡು ಹಿಡ್ಕೋಬೇಕಾಗುತ್ತೆ. ಹಾಗಾಗಿ ಇಲ್ಲಿ ವ್ಯಾಸವನ್ನು ಕೊಟ್ಟಿದ್ದಾರೆ, ತ್ರಿಜ್ಯವನ್ನು ಕಂಡು ಹಿಡ್ಕೊಂಡು ಲೆಕ್ಕವನ್ನು ಮಾಡಬೇಕಾಗುತ್ತೆ. ಜೊತೆಗೆ ಈ ಪ್ರಶ್ನೆಯಲ್ಲೇ ಮುಂದುವರಿಸಿರುವಂತೆ ಶಂಕುವಿನ ಎತ್ತರವನ್ನು 12 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಶಂಕು ಇದೆ, ಈ ಶಂಕುವಿನ ಎತ್ತರ 12 ಸೆಂಟಿಮೀಟರ್ ಆಗಿದೆ. ಹಾಗಾದರೆ ಈ ಒಂದು ಸಿಲಿಂಡರ್ನಲ್ಲಿ ಈ ಶಂಕು ಮತ್ತು ಈ ಅರ್ಧಗೋಳವನ್ನು ಕೊರೆದು ತೆಗೆದ ಮೇಲೆ ಇದಕ್ಕೆ ಬಣ್ಣವನ್ನು ಹಚ್ಚಬೇಕಾದ್ರೆ ಎಷ್ಟು ವೆಚ್ಚ ಆಗುತ್ತೆ ಅನ್ನುವಂತಹದ್ದನ್ನು ನಾವು ಕಂಡುಹಿಡಿಬೇಕಾಗಿದೆ. ಅವರು ಹೇಳಿದರೆ ಪ್ರತಿ ಚದರ ಸೆಂಟಿಮೀಟರ್ಗೆ 2.5 ರೂಪಾಯಿ ಖರ್ಚಾಗುತ್ತಂತೆ. ಈ ಸಮಸ್ಯೆಯನ್ನು ಬಿಡಿಸಬೇಕಾದ್ರೆ ಮೊದಲಿಗೆ ಈ ವ್ಯಾಸವನ್ನು ಈಗಾಗಲೇ ಹೇಳಿರುವಂತೆ ತ್ರಿಜ್ಯವನ್ನಾಗಿ ಪರಿವರ್ತಿಸ್ಕೊಳ್ಳೋಣ. ತ್ರಿಜ್ಯ ವ್ಯಾಸದ ಅರ್ಧ ಭಾಗ ಇರುತ್ತೆ. ವ್ಯಾಸ 7 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ, ಅದನ್ನು 2ರಿಂದ ಭಾಗಿಸಿದ್ರೆ 3.5 ಸೆಂಟಿಮೀಟರ್ ನಮಗೆ ದೊರೆಯುತ್ತೆ. ಅಲ್ಲಿಗೆ ಈ ಸಿಲಿಂಡರ್ ಆಗಲಿ ಅಥವಾ ಈ ಅರ್ಧಗೋಳ ಆಗಲಿ ಅಥವಾ ಈ ಶಂಕು ಆಗಲಿ ಇದರ ವ್ಯಾಸ 3.5 ಸೆಂಟಿಮೀಟರ್ ಆಯಿತು. ನಾವೀಗ ಇದಕ್ಕೆ ಬಣ್ಣ ಹಚ್ಚಬೇಕು. ಹಾಗೆ ಬಣ್ಣವನ್ನು ಹಚ್ಚಬೇಕಾದ್ರೆ ನಮಗೆ ಬೇಕಾಗಿರುವಂತಹದ್ದು ಪ್ರತಿಯೊಂದು ಆಕೃತಿಯ ಮೇಲ್ಮೈ ವಿಸ್ತೀರ್ಣ. ಈ ಮೇಲ್ಮೈ ವಿಸ್ತೀರ್ಣದಲ್ಲಿ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ತಗೊಳ್ಳೋದೋ ಅಥವಾ ಪೂರ್ಣ ಮೇಲ್ಮೈ ವಿಸ್ತೀರ್ಣ ತಗೊಳ್ಳೋದೋ ಅನ್ನುವಂತಹದ್ದನ್ನು ನಾವು ಚೆಕ್ ಮಾಡಬೇಕಾದ್ರೆ ನೋಡಿ, ಪಾದಗಳು ಇದ್ದರೆ ಆವಾಗ ಪೂರ್ಣ ಮೇಲ್ಮೈ ವಿಸ್ತೀರ್ಣ ತಗೊಳ್ಬೇಕಾಗತ್ತೆ. ಪಾದಗಳು ಇಲ್ಲ ಅಂತಂದರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ತೆಗೆದುಕೊಳ್ಬೇಕಾಗತ್ತೆ. ಈಗಾಗಲೇ ಮೇಲ್ಭಾಗದಲ್ಲಿ ಮತ್ತು ಕೆಳಭಾಗದಲ್ಲಿ ಕೊರ್ದಿರೋದ್ರಿಂದ ಪಾದಗಳು ಇರೋದಿಲ್ಲ. ಅಲ್ಲಿಗೆ ನಮಗೆ ಈ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಕ್ಕೆ ಬಣ್ಣ ಹೊಡೆದ್ರೆ ಸಾಕು, ಯಾಕಂದರೆ ಪಾದಗಳು ಇಲ್ಲ. ಅದೇ ರೀತಿಯಲ್ಲಿ ಶಂಕು ಮತ್ತು ಅರ್ಧಗೋಳಗಳನ್ನು ತೆಗೆದುಕೊಂಡ್ರೆ ಅದಕ್ಕೂ ಅಷ್ಟೇ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಕ್ಕೆ ಬಣ್ಣವನ್ನು ಹೊಡೆದ್ರೆ ಸಾಕು, ಕಾರಣ ಪಾದಗಳು ಅಲ್ಲಿ ಇಲ್ಲ. ಹಾಗಾದರೆ ನಾವು ಈ 3 ಆಕೃತಿಗಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡು ಹಿಡ್ಕೊಂಡ್ರೆ ಆಗ ಜೋಡಿಸಿದ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ಸಿಗುತ್ತೆ. ಈ 3 ಆಕೃತಿಗಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಈ ರೀತಿಯಾಗಿದೆ ನೋಡಿ. ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ πr ಆಗುತ್ತೆ. ಹಾಗೆ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πr ಹೆಚ್ಚಾಗುತ್ತೆ. ನಂತರ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πr² ಆಗುತ್ತೆ. ಈ 3ರಲ್ಲೂ ನಾವು ಗಮನಿಸಿದ್ರೆ πr ಅನ್ನುವಂತಹದ್ದು ಕಾಮನ್ ಆಗಿದೆ. ಹಾಗಾಗಿ πr ಅನ್ನು ಕಾಮನ್ ತೆಗಿತಾ ಇದ್ದೀನಿ. ಇಲ್ಲಿ πr ಕಾಮನ್ ತೆಗೆದ್ರೆ ಎಲ್ಲಿ ಉಳ್ಕೊಳ್ಳುತ್ತೆ? ಇಲ್ಲಿ 2 ಹೆಚ್ಚು ಉಳಿಯುತ್ತೆ. ಇಲ್ಲಿ ಗಮನಿಸಿ r² ಇದೆ, ಆದ್ರಿಂದ ಒಂದು r ಅನ್ನ ಇಲ್ಲಿ ನಾನು ಕಾಮನ್ ತೆಗೆದಿದ್ದೀನಿ. ಉಳ್ಕೊಂಡಿದ್ದು ಈ 2 ಮತ್ತೆ ಈ r² ನಲ್ಲಿ ಒಂದು r. ನಮಗೆ ಈಗ πr ಇಂಟು l ಪ್ಲಸ್ 2h ಪ್ಲಸ್ 2r ಸಿಕ್ಕಿದೆ. ಇದರಲ್ಲಿರುವಂತಹ ಎಲ್ಲದರ ಬೆಲೆ ನಮಗೆ ಗೊತ್ತಾ ಅನ್ನುವಂತಹದ್ದನ್ನು ನೋಡೋಣ. ಪೈ ಬೆಲೆ ಗೊತ್ತು, ಆರ್ ಬೆಲೆ, ತ್ರಿಜ್ಯ ಗೊತ್ತು, ಎಲ್ ಬೆಲೆ ಏನು? ಎಲ್ ಅಂದರೆ ಏನು? ಈ ಎಲ್ ಅನ್ನುವಂತಹದ್ದು ಯಾವ ಸೂತ್ರದಿಂದ ಬಂದಿದ್ದು? πr l. πr l ಅನ್ನುವಂತಹದ್ದು ಯಾವ ಒಂದು ಆಕೃತಿಯ ಸೂತ್ರ?
ಈ ಶಂಕುವಿನ ಆಕೃತಿಯ ಸೂತ್ರ. ಹಾಗಾದರೆ ಈ ಎಲ್ ಅಂದರೆ ಈ ಶಂಕುವಿನ ಓರೆ ಎತ್ತರ. ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಓರೆ ಎತ್ತರ. ಈ ಓರೆ ಎತ್ತರದ ಬೆಲೆ ನಮಗೆ ಈಗ ಗೊತ್ತಿಲ್ಲ, ಅದನ್ನು ನಾವು ಎಲ್ ಅಂತ ಕರ್ಕೊಳ್ತೀವಿ. ಮೊದಲಿಗೆ ಈ ಎಲ್ ಬೆಲೆಯನ್ನು ಕಂಡು ಹಿಡ್ಕೊಂಡ್ರೆ ನಂತರ ಈ ಸೂತ್ರದಲ್ಲಿರುವಂತಹ ಎಲ್ಲ ಅಂಶಗಳಿಗೆ ಬೆಲೆಗಳನ್ನು ಹಾಕಿ ಲೆಕ್ಕವನ್ನು ಮಾಡಬಹುದು. ಬನ್ನಿ ಹಾಗಾದರೆ ಈ ಎಲ್ ಬೆಲೆಯನ್ನು ಕಂಡು ಹಿಡ್ಕೊಳ್ಳೋಣ. ಮಕ್ಕಳೇ, ನೀವು ಗಮನಿಸಿದ್ರೆ ಇದು ತ್ರಿಜ್ಯ, ಇದು ಎತ್ತರ. ಯಾವಾಗಲೂ ಶಂಕುವಿನ ಪಾದದ ತ್ರಿಜ್ಯ ಮತ್ತು ಎತ್ತರಗಳ ನಡುವಿನ ಕೋನ 90 ಡಿಗ್ರಿ ಆಗಿರುತ್ತೆ. ಅಲ್ಲಿಗೆ ಇದೊಂದು ತ್ರಿಭುಜದ ರೂಪ ನಮಗೆ ಸಿಕ್ತು, ಅದು ಲಂಬಕೋನ ತ್ರಿಭುಜ ಆಯಿತು. ಇದಕ್ಕೆ ಒಂದು ಹೆಸರನ್ನು ಕೊಟ್ಕೊಳ್ಳೋಣ, ಎ ಬಿ ಸಿ ಅಂತ. ಎ ಬಿ ಸಿ ಅನ್ನೋದು ಈಗ ಲಂಬಕೋನ ತ್ರಿಭುಜ ಆಗಿದೆ. ನಾವೀಗ ಕಂಡು ಹಿಡಿಬೇಕಾಗಿರುವಂತಹದ್ದು ಎ ಸಿಯ ಬೆಲೆ. ಹಾಗಾಗಿ ಪೈಥಾಗರಸ್ನ ಪ್ರಮೇಯವನ್ನು ಹಾಕೋಣ. ಎ ಸಿ ಸ್ಕ್ವೇರ್ ಅಂದರೆ ವಿಕರ್ಣದ ವರ್ಗವು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂದರೆ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿದೆ ಅಂತ. ನಾವೀಗ ಬೆಲೆಗಳನ್ನು ಹಾಕೋಣ. ಎ ಬಿಯ ಬೆಲೆ ಗೊತ್ತು 12 ಸೆಂಟಿಮೀಟರ್, ಹಾಗೆ ಬಿ ಸಿಯ ಬೆಲೆ ಗೊತ್ತು 3.5 ಸೆಂಟಿಮೀಟರ್. 12 ಸ್ಕ್ವೇರ್ ಅಂದರೆ 144, 3.5 ಸ್ಕ್ವೇರ್ ಅಂದರೆ 12.25. ಇವೆರಡನ್ನ ಕೂಡೋಣ. ಕೂಡಿದ್ರೆ 156.25 ಸಿಗುತ್ತೆ. ನಮಗೆ ಎ ಸಿ ಸ್ಕ್ವೇರ್ನ ಬೆಲೆ ಸಿಕ್ತು. ಆದರೆ ನಮಗೆ ಬೇಕಾಗಿರೋದು ಎ ಸಿಯ ಬೆಲೆ. ಹಾಗಾಗಿ ಎರಡೂ ಬದಿಗಳಲ್ಲೂ ವರ್ಗಮೂಲಗಳನ್ನು ಹಾಕೋಣ. ಎ ಸಿ ಸ್ಕ್ವೇರ್ಗೆ ವರ್ಗಮೂಲವನ್ನು ಹಾಕಿದ್ರೆ ಎ ಸಿ ಆಗುತ್ತೆ. ಹಾಗೆ 156.25 ವರ್ಗಮೂಲ 12.5 ಆಗುತ್ತೆ. ಮಕ್ಕಳೇ, ಇದನ್ನು ನೀವು ಭಾಗಾಕಾರ ವಿಧಾನದಿಂದ ಕಂಡು ಹಿಡ್ಕೊಳ್ಬಹುದು. ಈಗ ನಮಗೆ ಬೇಕಾಗಿರುವಂತಹ ಎಲ್ನ ಬೆಲೆ ಸಿಕ್ತು, ಅದು 12.5 ಸೆಂಟಿಮೀಟರ್. ಈ ಬೆಲೆಯನ್ನು ಇಲ್ಲಿಗೆ ಹಾಕ್ಕೊಳ್ಬಹುದು. ಉಳಿದಂತೆ ಹೆಚ್ಚಿದೆ, ಹೆಚ್ಚು ಅಂತಂದರೆ ಸಿಲಿಂಡರ್ನ ಎತ್ತರ ಆಯಿತು. ಹಾಗೆ ಇಲ್ಲಿ ಆರ್ ಇದೆ, ಆರ್ ಅನ್ನುವಂತಹದ್ದು ತ್ರಿಜ್ಯದ ಬೆಲೆ ಆಗಿದೆ. ಎಲ್ಲ ಬೆಲೆಗಳನ್ನು ಹಾಕೋಣ. ಪೈನ ಬೆಲೆ 22/7, ಹಾಗೆ ಆರ್ನ ಬೆಲೆ 3.5, ಎಲ್ನ ಬೆಲೆ 12.5 ಪ್ಲಸ್ ಹಾಕಿದ್ದೀನಿ. 2 ಹೆಚ್ಚು ಅಂದರೆ 2 ಇಂಟು ಹೆಚ್ಚಿನ ಬೆಲೆ 18 ಪ್ಲಸ್ 2 ಇಂಟು ಆರ್ ಅಂದರೆ 2 ಇಂಟು 3.5 ಆಗುತ್ತೆ. ಈಗ ಇದನ್ನು ಸರಳೀಕರಿಸೋಣ. ನೋಡಿ, ಇಲ್ಲಿ 3.5 ಇದೆ, ಇಲ್ಲಿ 7 ಇದೆ. ಈ ರೀತಿ ಬಂದಾಗ ನಾವು ಕ್ಯಾನ್ಸಲ್ ಮಾಡ್ಕೋಬಹುದು. 3.5 ಒಂದ್ಲಿ, 3.5 ಎರಡ್ಲಿ ಆಗುತ್ತೆ. ಮತ್ತೆ ಈ 2ರಿಂದ 22 ಕ್ಯಾನ್ಸಲ್ ಆಗುತ್ತೆ. 2 ಒಂದ್ಲಿ, 2 11ಲಿ. ನಂತರ ಇವೆಲ್ಲವನ್ನ ಸರಳೀಕರಿಸೋಣ. ನೋಡಿ, 11 ಹಾಗೆ ಉಳ್ಕೊಳ್ಳುತ್ತೆ, 12.5 ಹಾಗೆ ಇದೆ, 18 ಎರಡ್ಲಿ 36 ಆಯಿತು. ಅದೇ ರೀತಿಯಲ್ಲಿ 3.5 ಇಂಟು 2 ಅಂದರೆ 7 ಆಯಿತು. ಇವಿಷ್ಟನ್ನು ನಾವು ಕೂಡಿಸೋಣ. ಕೂಡಿಸಿದ್ರೆ 55.5 ಆಗುತ್ತೆ. 11ರಿಂದ 55.5 ಗುಣಿಸಿದ್ರೆ 610.5 ಚದರ ಸೆಂಟಿಮೀಟರ್ ದೊರೆಯುತ್ತೆ. ಮಕ್ಕಳೇ, ನಾವೀಗ ಕಂಡು ಹಿಡಿದಿದ್ದು ಈ 3 ಘನಾಕೃತಿಗಳ ಒಟ್ಟು ಮೇಲ್ಮೈ ವಿಸ್ತೀರ್ಣ. ಇದಕ್ಕೆ ನಾವೀಗ ಬಣ್ಣ ಹಚ್ಚಬೇಕು ಅಂತ ಅಂದ್ಕೊಂಡ್ರೆ ಎಷ್ಟು ಖರ್ಚಾಗುತ್ತೆ? ನಮಗೆ ಇರುವಂತಹದ್ದು 610.5 ಚದರ ಸೆಂಟಿಮೀಟರ್. ನಮಗೆ ಇಲ್ಲಿ ಹೇಳಿದರೆ 1 ಚದರ ಸೆಂಟಿಮೀಟರ್ಗೆ 2.5 ರೂಪಾಯಿ ಖರ್ಚಾಗುತ್ತಂತೆ. ಹಾಗಾದರೆ 610.5 ಚದರ ಸೆಂಟಿಮೀಟರ್ಗೆ ಎಷ್ಟು ಖರ್ಚಾಗುತ್ತೆ? ಅದನ್ನು ನಾವೀಗ ಕಂಡುಹಿಡಿಯೋಣ. 610.5 ಇಂಟು 2.5 ಆಗುತ್ತೆ. ಇವೆರಡನ್ನು ನಾವು ಗುಣಿಸ್ಕೊಂಡ್ರೆ ನಮಗೆ ದೊರೆಯುವಂತಹದ್ದು 1526.25. ಮಕ್ಕಳೇ, ಈ ಒಂದು ಆಕೃತಿಗೆ ಪ್ರತಿ ಚದರ ಸೆಂಟಿಮೀಟರ್ಗೆ 2.5 ರೂಪಾಯಿಯಂತೆ ಬಣ್ಣ ಹಚ್ಚೋದಿಕ್ಕೆ ಖರ್ಚಾಗುವಂತಹ ವೆಚ್ಚ 1526.25 ರೂಪಾಯಿಗಳು. ಈ ರೀತಿಯಾಗಿ ಒಂದೊಂದೇ ಹಂತವನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಅದನ್ನು ಬಿಡಿಸ್ಕೊಂಡು ನಾವು ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡ್ಕೊಳ್ಬಹುದಾಗಿದೆ. ಮಕ್ಕಳೇ, ಈ ಸಮಸ್ಯೆ ನಿಮಗೆ ಅರ್ಥವಾಗಿದೆ ಅಂತ ಭಾವಿಸ್ತೇನೆ. ಧನ್ಯವಾದಗಳು.